ವಿದ್ಯಾರ್ಥಿಗಳೇ, ಲಕ್ಷ ಕೊಟ್ಟು ಲೆಕ್ಕ ಮಾಡ್ರಿ. ಇದಂತೂ ನಿಮಗೆ ಬಂದೇ ಬರ್ತದ. ಆದರೆ ಇಲ್ಲೊಂದು ನೀವು ಕಾಳಜಿ ತಗೋಬೇಕಾದದ್ದು, ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತಾವೆ. ಎರಡೂ ಮಾನಗಳು ಒಂದೇ ಇರಬೇಕು. ಮರದ ತುಂಡಿನ ಮಾನ ಅಂದ್ರೆ ಎಲ್ಲ ಸೆಂಟಿಮೀಟರ್ದಾಗ ಮಾಡ್ಕೋಬೇಕು ಒಂದು, ಇಲ್ಲಿಗೆ ಎಲ್ಲ ಮೀಟರ್ದಾಗ ಮಾಡ್ಕೋಬೇಕು ಒಂದು. ಯಾಕಂದ್ರೆ ತುಂಡಿನ ಅಳತೆ ಸೆಂಟಿಮೀಟರ್ದಾಗದ. ಏನು ತುಂಡಿನ ಅಳತೆ ಏನದ ಸೆಂಟಿಮೀಟರ್ದಾಗದ. ಮರದ ದೊಡ್ಡ ತುಂಡಿನ ಅಳತೆ ಮೀಟರ್ದಾಗ ಮತ್ತು ಸೆಂಟಿಮೀಟರ್ದಾಗ ಎಲ್ಲ ಒಂದೇ ಮಾನಕ್ಕೆ ತಗೋಬೇಕು. ಯಾವಾಗಲಾದರೂ ತುಂಡುಗಳ ಸಂಖ್ಯೆ ನೀವು ಕಂಡು ಹಿಡಿಬೇಕಾದ್ರೆ ಮರದ ಘನಾಕೃತಿ ಅಂದ್ರೆ ದೊಡ್ಡ ಮಾನವನ್ನು ಮೇಲೆ ಇಡಬೇಕು. ದೊಡ್ಡ ಮಾನದು ಮರದ ಘನಾಕೃತಿ ಅಂತ ತಕ್ಕೋಬೇಕು. ಮರದ ಘನಫಲ ತಕೊಂಡು ಅದಕ್ಕೆ ತುಂಡುಗಳ ಘನಫಲದಿಂದ ಭಾಗಿಸಿದರೆ ಏನು ಬರ್ತದೆ? ತುಂಡುಗಳ ಸಂಖ್ಯೆ ಬರ್ತದೆ. ಮಾನಗಳನ್ನು ಕರೆಕ್ಟ್ ಹಚ್ಕೋರಿ ಮಾಡಿ. ನಾ ಇಷ್ಟು ತಿಳಿಸಿ ಓಕೆ. ಮಾಡೋದಾದ ಕೂಡಲೇ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ ನಾ ಹೆಂಗೆ ತಿಳಿಸ್ತದ ಮೊದಲು ನೋಡ್ರಿ. ಈಗ ತುಂಡುಗಳ ಸಂಖ್ಯೆ ಬರೋಬರಿ ಇದು ದೊಡ್ಡ ಆಕೃತಿಯನ್ನು ಮರದ ಘನಫಲ ಸರ್ವಾಸ ಬಾಗಿಲೆ ತುಂಡಿನ ಘನಫಲ ಘನಫಲದ ಸೂತ್ರ ಏನು? ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಇದು ನೆನ್ಪಿಟ್ಟು. ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಅದು ಘನಾಕೃತಿ ಇತ್ತು ಅಂದ್ರೆ ಭುಜ ಗುಂಡ್ಲೆ ಭುಜ. ಇಷ್ಟು ನೆನ್ಪಿಟ್ಕೊಂಡು ಬಿಡ್ರಿ, ನಿಮ್ಮ ಗಣಿತ ಬಂದ್ಬಿಡ್ತಾವ. ಈಗ 3 ಮೀಟರನ್ನು ನಾವೇನು ಮಾಡಬೇಕು? ಸೆಂಟಿಮೀಟರ್ ಮಾಡ್ಕೋಬೇಕು. 3 ಇಟ್ರಿ ಇದನ್ನು ಸೆಂಟಿಮೀಟರ್ ಮಾಡ್ಬೇಕಾದ್ರೆ 100ಲೆ ಗುಣಾಕಾರ ಮಾಡ್ರಿ. ಆಮೇಲೆ 1 ಮೀಟರ್ ಅದ, ಅದನ್ನು ಸೆಂಟಿಮೀಟರ್ ಮಾಡ್ಕೋಬೇಕಾದ್ರೆ 100ಲೆ ಗುಣಾಕಾರ ಮಾಡ್ರಿ. ಅದು ಹೆಂಗಾದ್ರೆ 50 ಸೆಂಟಿಮೀಟರ್ ಅದ, ಅದನ್ನು 50 ಇಟ್ಬಿಡ್ರಿ. ಇದೇನು ಮ್ಯಾಲಿಂದು ಮರದ ಘನಫಲ. ಗುಣಾಕಾರ ಮಾಡಿದ್ರೆ ಘನಫಲ ಬಂದ್ಬಿಡ್ತದ ಮರದ. ಇನ್ನು ತುಂಡಿನ ಘನಫಲ ಏನದ? ಸೆಂಟಿಮೀಟರ್ದಾಗದ. ಏನು ಪ್ರಶ್ನೆ ಇಲ್ಲ. 25 ಗುಂಡ್ಲೆ ಉದ್ದ 25, ಆಮೇಲೆ ಅಗಲ 20, ಎತ್ತರ ಎಷ್ಟು? 10. ನೋಡ್ರಿ, ತುಂಡಿನ ಘನಫಲ ಏನು ಮಾಡಿದ್ವಿ ನಾವು? ಸೆಂಟಿಮೀಟರ್ ಮಾಡ್ಕೊಂಡಿವಿ. ತಳಗಿಂದ ಮಾನ ಏನದ? ತುಂಡುಗಳ ಅಳತೆ ಸೆಂಟಿಮೀಟರ್ದಾಗದ ಅಂದ್ರೆ ಮರದ ಅಳತೆನೂ ನೀವು ಸೆಂಟಿಮೀಟರ್ದಾಗೆ ಮಾಡ್ಕೋಬೇಕು. ಸರಳ ಆಗಿಬಿಡ್ತು. 25 ಒಂದಲೆ 25 4ಲೆ 100, ಆಮೇಲೆ 20 ಒಂದಲೆ, ಆಮೇಲೆ 25ಲೆ ನೋಡಿ, ಈ 0 ಹೊತ್ತು, ಈ 0 ಹೊತ್ತು. ಈಗ ಸರಿಯಾಗಿ ನೀವು 3 4ಲೆ 12, 12 5ಲೆ 60, 65ಲೆ 300 ತುಂಡುಗಳು. 300 ತುಂಡುಗಳು. ಆ ಸರಳ ಇರ್ತದೆ. ಸ್ವಲ್ಪ ತಿಳ್ಕೊಂಡು ಏನು ಇಲ್ಲಿ ಎಚ್ಚರಿಕೆ ತಗೋಬೇಕಾದದ್ದು ಮಾನಗಳು. ತುಂಡಿನ ಅಳತೆ ಸೆಂಟಿಮೀಟರ್ದಾಗಿತ್ತಂದ್ರೆ ಮರದ ಘನಫಲನು ಸೆಂಟಿಮೀಟರ್ದಾಗೆ ಮಾಡ್ಕೋಬೇಕು. ಮ್ಯಾಲಿಂದ ಮೀಟರ್ ಮಾಡ್ಕೊಂಡ್ರೆ ಅಂದ್ರೆ ತಳಗಿಂದ ಮೀಟರ್ ಮಾಡ್ಕೋಬೇಕು. ಸ್ಥಾನ ಬೆಲೆ ಹಾಕಬೇಕಾಗ್ತದೆ ನೀವು. ಅದಕ್ಕೆ ಸೆಂಟಿಮೀಟರ್ ಮಾಡ್ಕೊಂಡು ಬಿಡ್ರಿ. ಮ್ಯಾಲಿಂದು ಸೆಂಟಿಮೀಟರ್, ತಳಗಿಂದು ಮೊದಲೇ ಸೆಂಟಿಮೀಟರ್ ಅವ. ಅವುಗಳನ್ನು ಸರಿಯಾಗಿ ಕಡ್ತಾ ಹೊಡೆದು ಮ್ಯಾಲಿನ 3 4ಲೆ 12, 12 5ಲೆ 60, 65ಲೆ 300 ತುಂಡುಗಳು. ಉತ್ತರ ಸಂಖ್ಯೆ ಬಿ. ಸರಳ ಇದೆ. ಘನಾಕೃತಿಯ ಘನಫಲ ಬರೋಬರಿ ಭುಜ ಗುಂಡ್ಲೆ ಭುಜ. ಇದು ನೆನ್ಪಿಟ್ಕೋರಿ. ಆಯತಾಕಾರದ ಘನದ ಘನಫಲ ಬರೋಬರಿ. ಆಯತಾಕಾರದ ಘನಫಲ ಬರೋಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಇದು ಎರಡನೇದು. ಒಂದನೇದು ವರ್ಗಾಕಾರ ಅಂದ್ರೆ ಚೌಕನು ಅಷ್ಟೇ, ಅಗಲೂನು ಅಷ್ಟೇ, ಎತ್ತರನು ಅಷ್ಟೇ ಇತ್ತಂದ್ರೆ ಏನದು? ಘನದ ಘನಫಲ ಬರೋಬರಿ ಭುಜ ಗುಂಡ್ಲೆ ಭುಜ ಆರ್ ಭುಜ ಕ್ಯೂಬ್.
ಇಷ್ಟು ಮಾತ್ರ ನೆನ್ಪಿಟ್ಕೊಳ್ರಿ. ಆಮೇಲೆ ಏನದ ಆಯತಾಕಾರದ ಘನಫಲ ಇತ್ತಂದ್ರೆ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಆಯತಾಕಾರದ ಘನಾಕೃತಿ ಹೆಂಗೆ ತಿಳ್ಕೊ, ಉದ್ದದ ಅಳತೆ ಬೇರೆ ಇರ್ತದೆ, ಅಗಲದ ಬೇರೆನೇ ಇರ್ತದೆ, ಎತ್ತರದ್ದು ಬೇರೆ ಇರ್ತದೆ. ಯಾವುದೇ ಒಂದು ಅಳತೆ ಬೇರೆ ಬೇರೆ ಆಗಿದ್ದರೆ ಅದು ಆಯತಾಕಾರ ಅಂತ ತಿಳ್ಕೊ. ಉದ್ದ ಸೇಮ್ ಇಡ್ತಾನೆ, ಅಗಲು ಸೇಮ್ ಇರ್ತಾನೆ, ಎತ್ತರದಾಗ ಕಡಿಮೆ ಇಡ್ತಾನೆ, ಅದು ಆಯತಾಕಾರದೇ. ಹೀಗೆಲ್ಲ ಅರ್ಥ ಮಾಡ್ಕೋಬೇಕು ನೀವು. ಯಾಕಂದ್ರೆ ಸರು ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಸೇಮ್ ಇತ್ತು ಅಂತಂದ್ರೆ ಅದಕ್ಕೆ ಘನಾಕೃತಿ ಅಂತ ತಿಳ್ಕೊರಿ ಅಂತ. ಆಯತಾಕಾರದ ಘನ ಮತ್ತು ವರ್ಗಾಕಾರದ ಘನ ತಿಳಿದು ಬಿಡುತ್ತದೆ. ನಿಮ್ಮ ಭುಜ ಕೊಟ್ಟು ಬಿಟ್ಟಿದ್ದಾರೆ, ಭುಜನ 3 ಸಲ ಇಡೋದು ಇಷ್ಟೇ. ನೀವು ತಿಳ್ಕೊಬೇಕಾದ್ರೆ ಮಾನಗಳ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ಇರ್ಬೇಕು. ಆಮೇಲೆ ತುಂಡಿನ ಅಳತೆ ಮೀಟರ್ದಾಗ ಕೊಟ್ಟಿರ್ತಾನೆ. ಇದು ಘನಾಕೃತಿಯ ದೊಡ್ಡ ಮರದ ಘನಫಲ, ದೊಡ್ಡ ಕಬ್ಬಿಣದ ತುಂಡು, ಆಮೇಲೆ ದೊಡ್ಡ ಕಟ್ಟಿಯ ತುಂಡು, ಅವೆಲ್ಲ ಎದುರಾಗ ಕೊಟ್ಟಿರ್ತಾನೆ, ಮೀಟರ್ದಾಗ ಕೊಟ್ಟಿರ್ತಾನೆ. ತುಂಡುಗಳನ್ನ ಎದುರಾಗ ಕೊಟ್ಟಿರ್ತಾನೆ, ಸೆಂಟಿಮೀಟರ್ದಾಗ ಕೊಟ್ಟಿರ್ತಾನೆ. ತುಂಡುಗಳನ್ನು ಸೆಂಟಿಮೀಟರ್ದಾಗ ಮಾಡ್ಕೋಬೇಕು. ಮತ್ತು ಅದು ದೊಡ್ಡ ಘನಫಲ ಏನಿರ್ತಲ್ಲ, ಯಾವ್ದರ ಅಳತೆ ದೊಡ್ಡದಿರ್ತದೆ ಮ್ಯಾಲೆ ಇಡಬೇಕು. ಚಿಕ್ಕ ಅಳತೆಗಳನ್ನು ತಾಳಿಗಿಟ್ಟು ಬಾಗಿಸಿಬಿಟ್ರೆ ಏನು ಬರ್ತದೆ, ತುಂಡುಗಳ ಅಳತೆ ಬರ್ತದೆ. ಸರಿಯಾಗಿ ತಿಳ್ಕೊಂಡ್ರಿ, ಸರಿಯಾಗಿ ಫೇರ್ದಾಗ ಬರ್ಕೋರಿ. ಈ ಗಣಿತಿಯನ್ನು ಎಲ್ಲ ಸರಳದ, ಎಲ್ಲರೂ ಮಾಡಿರ್ತೀರಿ, ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ನವೋದಯ 1988 ಪ್ರಯತ್ನ ನಂಬರ್ 73 ಫೇರ್ದಾಗ ಬರ್ಕೋರಿ.